ಎಲ್ರಿಗೂ ನಮಸ್ಕಾರ. ವಾಹನ ಚಾಲಕರು ಯಾರೆಲ್ಲ ಇದ್ದೀರಲ್ವಾ ಅವರಿಗೆಲ್ರಿಗೂ ಹೊಸ ರೂಲ್ಸ್ ನ ಜಾರಿ ಮಾಡಿದ್ದಾರೆ. ಆಗಸ್ಟ್ 1ರಿಂದನೇ ಆಲ್ರೆಡಿ ಜಾರಿ ಆಗಿದೆ. ಇದು ಏನಪ್ಪಾ ಅಂತ ಅಂದ್ರೆ ಮೊದ್ಲೆಲ್ಲ ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ಫೈನ್ ಹಾಕ್ಸ್ತಾ ಇದ್ರು, ಇಲ್ಲ ಓವರ್ ಸ್ಪೀಡ್ ಅಲ್ಲಿ ಬಂದ್ರಿ ಅಂತ ಅಂದ್ರೆ ಫೈನ್ ಹಾಕ್ತಾ ಇದ್ರು, ಅವ್ರ ಸಿಗ್ನಲ್ ಜಂಪ್ ಆದ್ರಿ ಅಂತ ಅಂದ್ರೆ ಫೋಟೋ ಕ್ಲಿಕ್ ಮಾಡಿ ನಿಮ್ಗೆ ಸೆಂಡ್ ಮಾಡ್ತಾ ಇದ್ರು. ಯಾವಾಗ್ಲಾದ್ರೂ ನೀವು ಒಂದು ಹೆಲ್ಮೆಟ್ ವಿಷಯದಲ್ಲೋ ಆರ್ ಓವರ್ ಸ್ಪೀಡ್ ಇಲ್ಲ ಸಿಗ್ನಲ್ ಜಂಪ್ ಮಾಡಿ ಸಿಕ್ಕಾಕೊಂಡ್ರಿ ಅಂತಂದ್ರೆ ಒಟ್ಟಿಗೆನೆ ಎಲ್ಲ ಫೈನ್ ಕಟ್ಟಿಸ್ತಾ ಇದ್ರು ನಿಮ್ಮ ಹತ್ರ ಅಲ್ವಾ. ಇವಾಗ ಹೊಸ ರೂಲ್ಸ್ ಜಾರಿ ಆಗಿದೆ ಅಂತ ಹೇಳ್ದೆ. ಏನಪ್ಪಾ ಅದು ಹೊಸ ರೂಲ್ಸ್ ಅಂತ ಅಂದ್ರೆ, ನೀವೇನಾದ್ರೂ ಗಂಟೆಗೆ 130 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಹೋದ್ರಿ ಅಂತ ಅಂದ್ರೆ, ಆ ಲಿಮಿಟ್ ಕ್ರಾಸ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಫೈನ್ ಹಾಕ್ಸೋದಲ್ದೇನೆ FIR ನ ಕೂಡ ಹಾಕ್ತಾ ಇದಾರೆ ನಿಮ್ ಮೇಲೆ. ಇದು ಹೊಸ ರೂಲ್ಸ್ ಆಲ್ರೆಡಿ ಜಾರಿ ಆಗಿದೆ. ಇನ್ ಮುಂದೆ ಎಚ್ಚರವಾಗಿರ್ಬೇಕು. ನೀವು ಹೆಲ್ಮೆಟ್ ಹಾಕಿದೀರಾ, ಇಲ್ಲ ಓವರ್ ಸ್ಪೀಡ್ ಅಲ್ಲಿ ಬರ್ತಾ ಇದ್ದೀರಾ, ಆರ್ ನೀವೇನಾದ್ರೂ ಸಿಗ್ನಲ್ ಜಂಪ್ ಮಾಡಿದ್ದೀರಾ, ಇದೆಲ್ಲ ಸೆಕೆಂಡರಿ ಆಗುತ್ತೆ. ಇದಕ್ಕೆಲ್ಲ ಫೈನ್ ಹಾಕ್ಸಿ ಬಿಟ್ಬಿಡ್ಬೋದು. ಬಟ್ ನೀವೇನಾದ್ರೂ ಗಂಟೆಗೆ 130 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಗಾಡಿನ ರೈಡ್ ಮಾಡ್ತಾ ಇದ್ದೀರಾ ಅನ್ನೋದೇನಾದ್ರೂ ಕಂಡು ಬಂತು ಅಂತ ಅಂದ್ರೆ ನಿಮ್ಮ ಮೇಲೆ ಡೈರೆಕ್ಟ್ ಫೈನ್ ಜೊತೆಗೆ FIR ಕೂಡ ಆಗ್ತಾ ಇದ್ದಾರೆ. ಸೊ ಇದು ಹೇಗ್ ಗೊತ್ತಾಗುತ್ತೆ? ಫಾರ್ ಎಕ್ಸಾಂಪಲ್, ನೀವು ಹೆಂಗೆ ಗಾಡಿ ರೈಡ್ ಮಾಡೋರು ಹೆವಿ ಸ್ಪೀಡ್ ಅಲ್ಲಿ ಬರೋದು, ಇನ್ನೇನ್ ಮುಂದೆ ಕ್ಯಾಮ್ರಾ ಇದೆ, ಸಿಗ್ನಲ್ ಇದೆ ಅಂತಂದ್ರೆ ಸ್ಲೋ ಮಾಡೋದು, ಮತ್ತೆ ಮೂವ್ ಆದ ನಂತರ ಕ್ಯಾಮ್ರಾ ಬರೋವರ್ಗುನು ಹೆವಿ ಸ್ಪೀಡ್ ಅಲ್ಲಿ ಹೋಗೋದು, ಇನ್ನೇನ್ ಕ್ಯಾಮ್ರಾ ಬಂತು ಅಂತಂದ್ರೆ ಸ್ಲೋ ಮಾಡೋದು. ಹಿಂಗೆಲ್ಲ ನೀವೇನಾದ್ರೂ ಮಾಡ್ತಿರ್ತೀರಾ ಅಂತಂದ್ರೆ ಅವರ ಕ್ಯಾಲ್ಕುಲೇಷನ್ಸ್ ಗಳು ಬೇರೆ ಇರುತ್ತೆ. ನೀವು ಒಂದು ಕ್ಯಾಮ್ರಾ ಇಂದ ಇನ್ನೊಂದು ಕ್ಯಾಮ್ರಾ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ಗಳನ್ನ ತಗೊಂಡಿದ್ದೀರಾ, ನೀವು ಓವರ್ ಸ್ಪೀಡ್ ಇದ್ದೀರಾ, ಅವ್ರು ಎಷ್ಟು ನಿಮಿಷದಲ್ಲಿ ರೀಚ್ ಆಗ್ತಾ ಇದ್ದಾರಾ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಿಮ್ಮನ್ನೇನೆ ಡೈರೆಕ್ಟ್ ಇಟ್ಕೊಂಡು ನಿಮ್ಮ ಮೇಲೆ FIR ನ ಹಾಕೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇನ್ಮೇಲೆ ಹೆಲ್ಮೆಟ್ ಇಲ್ಲ ಅಂತಂದ್ರು ಫೈನ್, ಓವರ್ ಸ್ಪೀಡ್ ಆಯ್ತು ಅಂತಂದ್ರು ಫೈನ್, ಹಾಗೆ ಸಿಗ್ನಲ್ ಎಲ್ಲ ಜಂಪ್ ಮಾಡಿದ್ರಿ ಅಂತಂದ್ರು ಫೈನ್. ಅದ್ರ ಜೊತೆಗೆ ಓವರ್ ಸ್ಪೀಡ್ ಗಂಟೆಗೆ 130 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ ಆಗಿ ನೀವು ಬೈಕ್ ರೈಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡೈರೆಕ್ಟ್ FIR ನೇ ಹಾಕ್ಬೇಕು ಅನ್ನೋ ರೂಲ್ಸ್ ನ ಜಾರಿಗೆ ತಂದಿದ್ದಾರೆ. ಸೊ ಹುಷಾರಾಗಿ ಓಡಾಡಿ ನೋಡ್ಕೊಂಡು. ಈ ಒಂದು ರೂಲ್ಸ್ ಬರೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತ ಆಕ್ಸಿಡೆಂಟ್ಗಳು. ಓವರ್ ಸ್ಪೀಡ್ ಇಂದಾನೇನೆ ಹಲವಾರು ಆಕ್ಸಿಡೆಂಟ್ಗಳು ದಿನಕ್ಕೆ 1, 2, 3, 4 ಕಾಣ್ದೇನೆ ಇನ್ನೆಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಒಂದು ಆಕ್ಸಿಡೆಂಟ್ ಇಂದ ನೀವು ಮಾಡುವಂತ ಅಂದ್ರೆ ನೀವು ಓವರ್ ಸ್ಪೀಡ್ ಇಂದ ಏನ್ ಸಿಗುತ್ತೋ ಏನೋ ಗೊತ್ತಿಲ್ಲ, ಇಲ್ಲ ಒಂದು ಕ್ರೇಜ್ಗೋಸ್ಕರ ಓವರ್ ಸ್ಪೀಡ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ಇಲ್ಲ ಅಂತಂದ್ರೆ ನಾವು ಬೇಗ ನಮ್ಮ ಡೆಸ್ಟಿನೇಷನ್ ನ ರೀಚ್ ಆಗ್ಬೇಕು, ನಾವು ಹೋಗುವಂತ ಪ್ಲೇಸ್ಗೆ ರೀಚ್ ಆಗ್ಬೇಕು ಅಂತ ಹೋಗ್ತಿರೋ ಗೊತ್ತಿಲ್ಲ. ಇನ್ನೊಂದು, ನಿಮ್ಮ ಸುರಕ್ಷಿತನ ನೀವು ನೋಡ್ಕೊಳ್ಳೋದಿಲ್ಲ, ಹೆಲ್ಮೆಟ್ ವೇರ್ ಮಾಡೋದಿಲ್ಲ, ಏನಿಲ್ಲ, ಯರಾಬಿರಿ ಗಾಡಿನ ರೈಡ್ ಮಾಡ್ತೀರಾ. ಇದರಿಂದ ಆಗ್ತಾ ಇರೋ ಆಕ್ಸಿಡೆಂಟ್ ಇಂದ ಸಫರ್ ಮಾಡ್ತಾ ಇರೋರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್. ಸೊ ನಮ್ಮ ರಾಜ್ಯದಲ್ಲಿನೇ ಹೆಚ್ಚು ಆಕ್ಸಿಡೆಂಟ್ಗಳನ್ನ ನೋಡಿ ಸಾಕಾಗಿ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಿದ್ದಾರೆ. ಡೈರೆಕ್ಟ್ FIR ಹಾಕ್ಬೇಕು ಅಂತವ್ರ ಮೇಲೆ ಅಂತ ಅಂದ್ಬಿಟ್ಟು. ಸೊ ಇನ್ ಮುಂದೆ ಆದ್ರೂ ನಿಮ್ಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಸ್ವಲ್ಪ ನಿಧಾನಕ್ಕೆ ರೈಡ್ ಮಾಡಿ ಈ ತರ ಸಿಚುವೇಶನ್ ಎಲ್ಲ ಬರ್ದಿರೋ ತರ ನೋಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಆದಷ್ಟು ಶೇರ್ ಮಾಡಿ, ಜಾಸ್ತಿ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.